ಇವತ್ತು ಭಾನುವಾರ ಸಂಜೆ 5 ಗಂಟೆಗೆ ಊರಿಗೆ ಹೊರಟಿದೀವಿ. ಇನ್ನೂ ಮುಂಚೆನೆ ಹೊರಡ್ಬೇಕಿತ್ತು, ಬಟ್ ಆಗ್ಲಿಲ್ಲ, ಲೇಟ್ ಆಗೋಯ್ತು. ಇನ್ನೂ ಕಾರಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ನ ಹಾಕಿಸ್ಕೊಂಡು ನಾವು ಊರನ್ನ ತಲುಪಿದಾಗ ರಾತ್ರಿ 11:30 ಆಗೋಗಿತ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಏನೇ ಆದ್ರೂ ಊರಿನ ವಾತಾವರಣ ನೋಡೋದಕ್ಕೆ ಒಂಥರ ತುಂಬಾ ಖುಷಿ ಆಗತ್ತೆ. ಇಲ್ಲಿ ಕಾಕಿ ಹಣ್ಣಿನ ಗಿಡ ಇದೆ ಅಂತ ಗೊತ್ತಾಯ್ತು. ಬಂದ್ ನೋಡಿದ್ರೆ ತುಂಬಾನೇ ಹಣ್ಣು ಬಿಟ್ಟಿತ್ತು. ಚಿಕ್ಕವರಿರುವಾಗ ಈ ಹಣ್ಣನ್ನ ತಿಂತಾ ಇದ್ದಿದ್ದು. ಇತ್ತೀಚೆಗಂತೂ ಈ ಗಿಡ ಅಪರೂಪ ಅಂತಾನೆ ಹೇಳ್ಬೋದು. ಬಟ್ ಇವಾಗ ಮನೆ ಮುಂದೆನೆ ಇಷ್ಟು ಹಣ್ಣು ಬಿಡೋದು ತುಂಬಾ ಖುಷಿ ಅನ್ಸುತ್ತೆ. ಯಾರೆಲ್ಲ ಈ ಹಣ್ಣನ್ನ ತಿಂದಿದ್ದೀರಾ, ಹಾಗೆ ಯಾರಿಗೆಲ್ಲ ಈ ಹಣ್ಣಿನ ಬಗ್ಗೆ ಗೊತ್ತು ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರ್ಬೋದು ಎಷ್ಟು ಹಣ್ಣು ಸಿಕ್ಕಿದೆ ಅಂತ ಹೇಳಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅಮ್ಮಂಗೆ ಈ ಹಣ್ಣನ್ನೆಲ್ಲ ತೋರಿಸಿ ಇಷ್ಟು ಹಣ್ಣು ಸಿಕ್ಕಿದೆ ನೋಡು ಅಂತ ಹೇಳಿದ್ದಕ್ಕೆ ಅಮ್ಮನೂ ಕೂಡ ಹೇಳಿದ್ರು ಡೈಲಿ ಇಷ್ಟು ಹಣ್ಣು ಸಿಗತ್ತೆ, ಇನ್ನೂ ಪಕ್ಕದಲ್ಲಿದೆ ಗಿಡಗಳು, ನೋಡೋಗು ಕಾಕಿ ಹಣ್ಣಿಂದು ಅಂತ ಹೇಳಿದ್ರು. ಬಂದ್ ನೋಡ್ತಾ ಇದ್ದೆ. ಇಷ್ಟೇ ಜಾಗದಲ್ಲಿ ಹೂವಿನ ಗಿಡಗಳನ್ನೆಲ್ಲ ಕೂಡ ಬೆಳೆಸ್ಕೊಂಡಿದ್ದಾರೆ. ಹಾಗೆ ಇಲ್ಲೊಂದು ಗಿಡ ತೋರಿಸ್ತೀನಿ ನೋಡಿ, ಇದು ಗುಳ್ಳದಕಾಯಿ ಅಂತ ಹೇಳ್ತೀವಿ. ಇದ್ರದನ್ನು ಕೂಡ ಒಂದಿನ ರೆಸಿಪಿನ ಶೇರ್ ಮಾಡ್ತೀನಿ. ಈ ಕಾಯಿನಲ್ಲಿ ಪಲ್ಯ ಹಾಗೆ ಬಸ್ಸಾರು ಕಾಳು ಎಲ್ಲಾನು ಕೂಡ ಮಾಡ್ಬೋದು. ಈ ಗಿಡದ ವಿಶೇಷ ಏನು ಅಂತ ಹೇಳಿದ್ರೆ ಅದ್ರ ಎಲೆಗಳ ಮೇಲೆಲ್ಲ ಮುಳ್ಳಿರತ್ತೆ. ಹುಷಾರಾಗಿ ಆ ಕಾಯಿಗಳನ್ನೆಲ್ಲ ಕಿತ್ಕೋಬೇಕು. ಹಾಗೆ ಆ ಕಾಯಿನ ತೊಟ್ಟಲ್ಲೂ ಕೂಡ ಮುಳ್ಳಿರತ್ತೆ, ಅದನ್ನ ಜಜ್ಜಿ ಒಳಗಡೆ ಬೀಜನ ತೆಗೆದು ಮಾಡೋವಂಥದ್ದು.